ನಮಸ್ಕಾರ. ಮಾರ್ನಿಂಗ್ ಸ್ಟಾರ್ ಫುಡ್ಗೆ ಶುಭೋದಯ. ಅಂದರೆ ಮಾರ್ನಿಂಗ್ ಸ್ಟಾರ್ ಅಂದರೆ ಬೆಳಗಿನ ಜಾವದ ನಕ್ಷತ್ರ ಅಂತೇಳಿ ಅರ್ಥ. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಸ್ಟಾರ್ಟಪ್ ಆಗಿರಬೇಕು, ಅದು ಪ್ರಾರಂಭವಾಗಿರಬೇಕು. ಅದಕ್ಕೋಸ್ಕರ ಈ ಪಾಸಿಟಿವ್ ಆದ ಒಂದು ಹೆಸರನ್ನ ಮಾರ್ನಿಂಗ್ ಸ್ಟಾರ್ ಫುಡ್ಸ್ ಅಂತ ಹೇಳಿ ಇಟ್ಟಿದ್ವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ನನಗೆ ಈ ವಿಡಿಯೋನ ನೋಡಿ, ಇಂಟ್ರಡಕ್ಷನ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಗೊತ್ತಿರೋರಿಗೆಲ್ಲರಿಗೂ ಹಂಚಿಸ್ಕೊಳ್ಳಿ. ಈ ಕೋವಿಡ್ ಸಮಯದಲ್ಲಿ 2020ರಲ್ಲಿ ನನಗೆ ಕೋವಿಡ್ ಆಗಿತ್ತು. ಸೊ ನಾನು ನನ್ನ ಹೆಸರು ದೇವ್ ಅಂತೇಳಿ. ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಕಳೆದ ಒಂದು 32 ವರ್ಷದಿಂದ ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. FMB ಸರ್ವೀಸಲ್ಲಿದ್ದೆ. ಆಮೇಲೆ ಫುಡ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಡಿಪ್ಲೊಮೊ ಮಾಡಿದ್ದೆ. ಸೊ ಆದರೂ ನಾನು 2020ರಲ್ಲಿ ನನ್ನ ಕೆಲಸನ ಕಳ್ಕೊಂಡಂಗಾಯಿತು. ಅದರಿಂದ ನಾನು ಬೇರೆ ಕಡೆ ಕೆಲಸ ಮಾಡಿ ನಾನು ನನ್ನ ಜೀವನನ ಮೇಲೆ ತಗೋಬೇಕು ಅಂತೇಳಿ ಮಾಡ್ತಾಯಿದ್ದೆ. ಸೊ ಅದರಿಂದ ಅದು ಇನ್ನೂ ಸರಿಯಾಗಿ ಒಂದು ಸಕ್ಸಸ್ಫುಲ್ ಲೈಫ್ ಅನ್ನೋದು ಇಲ್ಲ, ಒಂದು ಆ್ಯಾವರೇಜ್ ಲೈಫ್, ಒಂದು ಸರಾಸರಿಯಾಗಿ ಒಂದು ಜೀವನವನ್ನು ಇನ್ನೂ ನಮಗೆ ಸಿಗಲಿಲ್ಲ. ಅದರಿಂದ ತನಗೆ ಗೊತ್ತಿದ್ದ ಒಂದು ವಿಷಯನ ನಾನು ಜನರ ಮಧ್ಯೆ ತಗೊಂಡೋಗಿ ಅದರಿಂದ ಎಲ್ಲರಿಗೂ ಒಂದು ಉಪಯೋಗ ಇರಬೇಕು, ಉಪಯೋಗಸ್ಥರಾಗಿರಬೇಕು ಅಂಥೇಳಿ ನಾನು ಒಂದು ಯೋಚನೆಯನ್ನು ಮಾಡಿದೆ. ಸೊ ಅದರಿಂದ ಈ ಮಾರ್ನಿಂಗ್ ಸ್ಟಾರ್ ಫುಡ್ಸನ್ನು ಒಂದು ಹೊಸ ಪ್ರಾರಂಭವಾಗಿ ಎಲ್ಲರಿಗೂ ಇದು ಜೀವನದಲ್ಲಿ ನನಗೆ ಮಾತ್ರ ಅಲ್ಲ, ಈ ವಿಡಿಯೋ ನೋಡೋರು ಎಲ್ಲರಿಗೂ ಮತ್ತು ನನಗೆ ಉಪಯೋಗಸ್ಥರಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಇದು ಒಳ್ಳೆ ಹೊಸ ಇದು ಸ್ಟಾರ್ಟ್ ಆಗಿರಬೇಕು, ಅಂದರೆ ಹೊಸ ಪ್ರಾರಂಭವಾಗಿರಬೇಕು ಅಂತ ದೇವ್ರನ್ನ ಬೇಡ್ಕೋತಾ ನಿಮಗೆ ನನ್ನ ವಿಷಯನ ತಿಳಿಸ್ತೀನಿ. ಸೊ ಅದರಿಂದ ಈ ಮಾರ್ನಿಂಗ್ ಸ್ಟಾರ್ ಫುಡ್ಸನ್ನು ತಯಾರು ಮಾಡಿದ್ವಿ. ಇದರಲ್ಲಿ ಈಗ ಸದ್ಯಕ್ಕೆ ಒಂದು ಔಟ್ಡೋರ್ ಕ್ಯಾಟ್ರಿಂಗ್ ಅನ್ನೋದು ಒಂದು ವಿಭಾಗ ರೆಡಿಯಾಗಿದೆ. ಅದರಿಂದ 100ರಿಂದ 10,000 ಜನವರೆಗೂ ನಾವು ಔಟ್ಡೋರ್ ಕ್ಯಾಟ್ರಿಂಗನ್ನು ಮಾಡ್ಕೋಬೋದು. ಅದರಲ್ಲಿ ಬೇರೆಯವರು ಜೊತೆ ಟೈಅಪ್ ಮಾಡಿದ್ದೀನಿ. ನಮ್ಮ ಟ್ಯಾಬ್ ಕೆಳಗೆ, ನಮ್ಮ ಹೆಸರು ಕೆಳಗೆ ಅವ್ರು ಬಂದು ಮಾಡಿಕೊಡ್ತಾರೆ ಔಟ್ಡೋರ್ ಕ್ಯಾಟ್ರಿಂಗ್ ಎಷ್ಟೇ ಇದ್ರೂ. ಮತ್ತು ನಾನು ಇದು ವೀಕೆಂಡ್ ಸ್ನ್ಯಾಕ್ಸ್ ಅಂತ ಒಂದು ಕೆಲವು ವಿಷಯಗಳನ್ನ ಇಲ್ಲಿ ಪ್ರಾರಂಭಿಸ್ತೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಾನು ದೊಡ್ಡದಾಗಿ ಮಾಡಿ ಎಲ್ಲರನ್ನೂ ಒಂದು ದೊಡ್ಡದಾಗಿ ಮಾಡಿ ಒಂದು ವೇಸ್ಟೇಜ್ನ ತಂದುಕೊಂಡು ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ತಡ್ಕೊಳ್ಳೋಕೆ ನಂಗೆ ಶಕ್ತಿ ಇಲ್ಲ. ಅದರಿಂದ ಅದು ವೀಕೆಂಡ್ ಸ್ನ್ಯಾಕ್ಸ್ ಅಂತೇಳಿ ಒಂದು ಮೆನುನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಂಚಿಸ್ತೀನಿ. ಅದರಿಂದ ನಿಮಗೆ ಮಾರ್ನಿಂಗ್ ಸ್ಟಾರ್ಗೆ ಆರ್ಡರ್ ಮಾಡಿ, ಮತ್ತು ಕಸ್ಟಮರ್ಗಳಿಗೆ ಯಾವುದು ಬೇಕು ಅಂತ ಆ ಥರ ವೀಡಿಯೋಗಳನ್ನ, ಆ ಥರ ಊಟಗಳನ್ನ ನಾವು ತಯಾರು ಮಾಡೋಣ. ಅದನ್ನು ನಮ್ಮ ಮೈಂಡಲ್ಲಿದೆ. ಸೊ ಆ ಮೆನುವನ್ನು ನಾನು ಹಂಚಿಸ್ಕೊತೀನಿ ನಿಮ್ಮೆಲ್ಲರ ಹತ್ರ. ಸೊ ಈ ಅಥೆಂಟಿಕ್ ಫುಡ್ಡನ್ನ ತಯಾರು ಮಾಡೋದು, ಆದರೆ ಇದು ಫುಡ್ ವಿಷಯದಲ್ಲಿ ಮನುಷ್ಯನ ಜೀವನದಲ್ಲಿ ಊಟ ಅನ್ನೋದು ಒಂದು ಅತ್ಯವಶ್ಯ, ಒಂದು ಮುಖ್ಯವಾದ ಒಂದು ನೀಡ್ ಆಗುತ್ತೆ. ಆದರೆ ಅವರಿಗೆ ಊಟ ಇಲ್ಲದೇ ಯಾರೂ ಬದುಕೋಕ್ಕಾಗಲ್ಲ ಈ ಜೀವನದಲ್ಲಿ. ಆ ಊಟ ಬಂದು ಎಲ್ಲ ಹೈಜಿನಿಕ್ ಆಗಿ, ಅಂದರೆ ಫುಲ್ ಹೈಜಿನಿಕ್ ಆಗಿ ಅದನ್ನು ಪ್ರಿಪೇರ್ ಮಾಡಿ ಅಥೆಂಟಿಕ್ ಫುಡ್ ಅಂದರೆ ಅದು ಫುಡ್ಡನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬರುತ್ತೋ, ಯಾವ ಥರ ಆ ಒಂದು ಪದಾರ್ಥನ ಯಾವ ಥರ ರೆಡಿ ಮಾಡಬೇಕು, ಅದು ಯಾವ ಇಂಗ್ರೀಡಿಯೆಂಟ್ಸ್ ಅದನ್ನು ಹಾಕಿ ಒಳಗೆ ಬರುವ ಎಲ್ಲ ಪದಾರ್ಥಗಳು ಸರಿ ಇದೆಯೇ ಅಂತ ಪರಿಶೀಲಿಸಿ ಅದನ್ನು ಬಂದು ಎಲ್ಲ ಏಜ್ ಗ್ರೂಪ್ಗೂ, ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಹೋಗಿ ತಿನ್ನಂಗೆ, ಅವರಿಗೆ ಯಾವುದೇ ಥರ ತೊಂದರೆ ಆದರೆ ಅವ್ರು ತಿನ್ನಂಗೆ ಆ ಥರ ಒಂದು ಪ್ಲ್ಯಾನ್ ಮಾಡಿ ಒಂದು ಸಣ್ಣ ಒಂದು ಮೆನುನ ನಾನು ರೆಡಿ ಮಾಡಿ ಕೊಡ್ತೀನಿ. ಸೊ ಅದೇ ಥರ ಕಸ್ಟಮರ್ಗೆ ಯಾವ ಐಟಮ್ಗಳು ಬೇಕಾಗಿತ್ತೋ ಅದನ್ನೆಲ್ಲ ಇದು ಮಾಡ್ತೀನಿ. ನನಗೆ ನಿಮ್ಮೆಲ್ಲಷ್ಟು ಬೆಂಬಲ ಕೊಡ್ರಿ. ನಾನು ಇದು ಬೆಂಗಳೂರಿಂದ ಫಸ್ಟು ಪ್ರಾರಂಭ ಮಾಡೋಣ ಅಂಥೇಳಿ. ಸೊ ನನ್ನ ಡೆಲಿವರಿಗಳು, ನನ್ನ ಊಟ ಸಂಬಂಧದ ವಿಷಯಗಳನ್ನೂ ಎಲ್ಲನೂ ಒಂದಕ್ಕೆ ಎರಡಷ್ಟು ಪರಿಶೀಲಿಸಿ ಇದು ಕಸ್ಟಮರ್ಗೂ ಹೋಗಿ ಎಲ್ಲರಿಗೂ ತಲುಪಬೇಕು, ಮತ್ತು ಅವ್ರ ಮುಖಾಂತರ ನಾನು ಇನ್ನಷ್ಟು ಬೆಳಿಬೇಕು. ಕೊನೆಯಲ್ಲಿ ನನ್ನ ಜೀವನಾಂಶನೂ ಇದರಲ್ಲಿ ಸೇರೈತೆ. ಸೊ ಎಲ್ಲರಿಗೂ ಪಾಲಿಸಬೇಕು ಅಂತ ಯಾಕೆ ಉಪಯೋಗ ಮಾಡಬೇಕು ಅಂತ ಹೇಳಿದೆ ಅಂದರೆ, ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಕೆಲವರು ಹೋಟ್ಲ್ ನಡೆಸೋರು ಅವರು ಇರ್ತಾರೆ, ಅವ್ರಿಗೂ ಕೆಲವೊಂದು ವೀಡಿಯೋಗಳನ್ನ ನಾನು ನೆಕ್ಸ್ಟು ಶೇರ್ ಮಾಡ್ತೀವಿ. ಅದರಿಂದ ನೀವು ಎಲ್ಲ ನನಗೆ ಬೆಂಬಲ ಕೊಟ್ಟು ನನಗೆ ಸಪೋರ್ಟ್ ಮಾಡಿ, ಇನ್ನು ಮುಂದೆ ಹೆಚ್ಚಿನ ವೀಡಿಯೋಗಳಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅದರಿಂದ ನಮ್ಮ ಮೆನುಗಳನ್ನ ಶೇರ್ ಮಾಡ್ತೀನಿ. ಇನ್ನಷ್ಟು ವೀಡಿಯೋಗಳಿಗೆ ಸ್ವಲ್ಪ ನನ್ನ ಕಾಯ್ತಾ ಇರಿ.
ನೋಡಿ ಸ್ವಲ್ಪ ವೆಯ್ಟ್ ಮಾಡಿ. ಆದಷ್ಟು ನಾನು ನಿಮಗೆ ಒಳ್ಳೆಯ ವಿಷಯಗಳನ್ನ ತಿಳಿಸ್ತೀನಿ ಫುಡ್ಡಿನ ಮುಖಾಂತರ. ಅಂದರೆ ಕೆಟ್ಟ ಫುಡ್ಡನ್ನು ಯಾರಿಗೂ ಹೋಗಿ ತಲುಪಬಾರ್ದು. ಬೇರೆ ಪದಾರ್ಥಗಳ ಹೋಗಿ ಒಂದು ಅಥೆಂಟಿಸಿಟಿ ಇಲ್ಲದೆ ಫುಡ್ಡು ಬೇರೆಯವ್ರಿಗೂ ತಲುಪಾದ ಅದನ್ನು ರುಚಿನೂ ಕೆಟ್ಟೋಗುತ್ತೆ, ಅದನ್ನು ಗುಣಾಂಶನೂ ಕೆಟ್ಟೋಗುತ್ತೆ. ಸೊ ಅದರಿಂದ ಕೆಲವರಿಗೆ ಬೇರೆ ಥರ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಿ ನಾನು ಹೆಂಗೆ ಅಂತ ನಾನು ಇಷ್ಟು ವರ್ಷ ಏನು ಸರ್ವಿಸ್ನ ಮಾಡ್ತಾ ಇದ್ದೀನೋ ಅದನ್ನ ಎಲ್ಲರೂ ಕಸ್ಟಮರ್ಗೆ ಉಪಯೋಗ ಮಾಡೋಕ್ಕೆ ಒಂದು ಸಣ್ಣ ಒಂದು ಪ್ರಾರಂಭ. ಇದು ಪ್ರಾರಂಭಕ್ಕೆ ದಯವಿಟ್ಟು ನಮಗೆ ಬೆಂಬಲ ಮಾಡಿ. ಮತ್ತೆ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.